ಹಾಯ್ ಹಲೋ ಫ್ರೆಂಡ್ಸ್, ಗುಡ್ ಆಫ್ಟರ್ನೂನ್ ಆಲ್ ಆಫ್ ಯು. MRL ಸ್ಟಡಿ ಸ್ಟುಡಿಯೋ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತಿಸುತ್ತಾ ಇವತ್ತಿನ ತರಗತಿಯಲ್ಲಿ ದೈಹಿಕ ಶಿಕ್ಷಣ ಶಿಕ್ಷಕರ ಒಂದು ಪಠ್ಯಕ್ರಮಕ್ಕೆ ಸಂಬಂಧಪಟ್ಟಂತಹ 6th ಇಂದ 10th ಗಂಟೆ ದೈಹಿಕ ಶಿಕ್ಷಣ ಪಠ್ಯಪುಸ್ತಕ ಇದು. ಆ ಒಂದು ಪಠ್ಯಪುಸ್ತಕದ ಮೇಲಿನ ಕ್ಲಾಸ್ಗಳನ್ನು ಮಾಡ್ತಾಯಿದ್ದೀನಿ. ಹೋದೊಂದು ತರಗತಿಯಲ್ಲಿ ನಾನು ಹಾಕಿ ಬಗ್ಗೆ ಪಾರ್ಟ್ 1 ಪಾರ್ಟ್ 2 ಮಾಡಿದ್ದೀನಿ. ಅಂದರೆ ತಾತ್ವಿಕ ಮತ್ತು ಪ್ರಾಯೋಗಿಕ, ಅದು 8ನೇ ಕ್ಲಾಸ್ದು. ಹಾಕಿ 8ನೇ ಕ್ಲಾಸಿಗೂ ಇದೆ, 9ನೇ ಕ್ಲಾಸಿಗೂ ಇದೆ, 10ನೇ ಕ್ಲಾಸಿಗೂ ಇದೆ. ಹಾಗಾಗಿ ನಾನು ಈ ಮೂರು ಒಂದು ಟೆಕ್ಸ್ಟ್ ಬುಕ್ ಇರುವಂಥ ಕ್ಲಾಸ್ಗಳನ್ನು ಮಾಡ್ತಾಯಿದ್ದೀನಿ. ಇವಾಗ 8th ಪ್ರಾಯೋಗಿಕ ಮತ್ತು ತಾತ್ವಿಕ ಆಗಿದೆ. ಇದು 9th 9th ಕೂಡ ಅದರ ಮುಂದುವರೆದಂಥ ಭಾಗ. ಇದು ಅಲ್ಲೇನು ತಿಳ್ಕೊಂಡು ನಾವು ಹಿಸ್ಟ್ರಿ ತಿಳ್ಕೊಂಡಿದ್ದೀವಿ. ಅಂದರೆ ಹಾಕಿಯ ಇತಿಹಾಸ ಮತ್ತು ಮೆಜರ್ಮೆಂಟು, ಅವು ಆಡುವಂತಹ ನಿಯಮಗಳು, ಇವೆಲ್ಲದ್ರ ಬಗ್ಗೆ ಏನು ಮಾಡಿವಿ ಓದೊಂದು ಕ್ಲಾಸಲ್ಲಿ. ಅಂದರೆ 8ನೇ ತರಗತಿ ಒಂದು ಟೆಕ್ಸ್ಟ್ ಬುಕ್ಕಲ್ಲಿ ನಾವು ನೋಡಿದ್ದೀವಿ. ಇವತ್ತಿನ ತರಗತಿಯಲ್ಲಿ 9ನೇ ತರಗತಿಯಲ್ಲಿ ಏನು ಕೊಟ್ಟಿದ್ದಾರೋ ಅದನ್ನು ತಿಳ್ಕೊಳ್ಳೋಣ ಅಂತ ಹೇಳ್ತಾ ಇವತ್ತಿನ ತರಗತಿಯಲ್ಲಿ ಪ್ರಾರಂಭಿಸ್ತಾ ಇದ್ದೀನಿ. ನೋಡ್ರಿ, ಹಾಕಿ ಆಟದಲ್ಲಿ ಈ ಕೆಳಗಿನ ಅಂಶಗಳನ್ನು ತಿಳ್ಕೊತೀವಿ. ನಾವು ಏನು ತಿಳ್ಕೊತೀವಿ ಅಂತಂದರೆ, ಹಾಕಿ ಕ್ರೀಡೆಯ ತಂತ್ರಗಳು ತಿಳ್ಕೊತೀವಿ. ಹಾಕಿ ಆಟಗಾರರಲ್ಲಿ ಇರಬೇಕಾದಂಥ ಅವಶ್ಯಕ ಗುಣಗಳೇನು, ಪಂದ್ಯಾಟಗಳು ಮತ್ತು ಪ್ರಶಸ್ತಿಗಳು, ಈ ಮೂರು ಅಂಶಗಳು ಈ ಒಂದು ಲೆಸನಲ್ಲಿ ಬರ್ತವೆ. ಹಾಕಿ ಆಟವು ಕ್ರೀಡಾ ಕ್ಷೇತ್ರದಲ್ಲಿ ವಿಶೇಷ ಮತ್ತು ಕ್ರಿಯಾಶೀಲವಾದಂಥ ಒಂದು ಆಟವಾಗಿದೆ. ನಮ್ಮ ದೇಶದಲ್ಲಿ ವಿಶೇಷವಾದ ಸ್ಥಾನಮಾನವನ್ನು ಕೂಡ ಈ ಒಂದು ಹಾಕಿ ಆಟ ಪಡ್ಕೊಂಡಿದೆ. ಈ ಆಟವು ತನ್ನದೇ ಆದಂತಹ ರಾಷ್ಟ್ರೀಯ ಮಹತ್ವವನ್ನು ಕೂಡ ಇದು ಪಡ್ಕೊಂಡಿದೆ. ಕೆಲವು ಅಂಶಗಳನ್ನು ಈಗಾಗಲೇ ನಾವು ಹಿಂದಿನ ತರಗತಿಯಲ್ಲಿ ತಿಳಿದಿದ್ದೀವಿ. ಹಿಂದಿನ ತರಗತಿಯಲ್ಲಿ 8ನೇ ತರಗತಿಯಲ್ಲಿ ನಾವು ತಿಳ್ಕೊಂಡಿದ್ದೀವಿ. ಏನು ತಿಳ್ಕೊಂಡಿದ್ದೀವಿ ಅಲ್ಲಿ? ಇತಿಹಾಸ, ಗ್ರೌಂಡ್ ಮೆಜರ್ಮೆಂಟು, ನಿಯಮಗಳು, ಇದೆಲ್ಲದರ ಬಗ್ಗೆ ನೋಡಿ ತಿಳ್ಕೊಂಡಿವಿ. ಈ ಆಟಕ್ಕೆ ಸಂಬಂಧಿಸಿದಂತೆ ತಾತ್ವಿಕ ಅಂಶಗಳು ಇವಾಗ ತಿಳ್ಕೊಳ್ಳೋಣ. ಹಾಕಿ ಕ್ರೀಡೆಯಲ್ಲಿ ತಂತ್ರಗಳು, ನಾವು ತಂತ್ರಗಳನ್ನು ಬಳಸಿ ಆಟವನ್ನು ಆಡ್ತೀವಿ ಅಂತ ನೋಡ್ರಿ. ಹಾಕಿ ಮತ್ತು ಇತರೆ ತಂಡದ ಪಂದ್ಯಾಟಗಳಲ್ಲಿ ಮುಖ್ಯವಾಗಿ ವಲಯಗಳು ಪ್ರಮುಖವಾಗಿ ಉತ್ತಮ ತಂತ್ರಗಾರಿಕೆಯನ್ನು ಏನು ಮಾಡ್ತವೆ, ರೂಪುಗೊಂಡಿರ್ತವೆ. ಹಾಕಿ ಮತ್ತು ಇತರೆ ತಂಡದ ಪಂದ್ಯಾಟಗಳಲ್ಲಿ ಮುಖ್ಯವಾಗಿ ವಲಯಗಳು ಪ್ರಮುಖವಾಗಿ ಉತ್ತಮ ತಂತ್ರಗಾರಿಕೆಯನ್ನು ರೂಪುಗೊಂಡಿರ್ತವೆ. ಆಟಗಾರನು ಪಂದ್ಯಾಟದ ಸಂದರ್ಭಗಳಲ್ಲಿ ಈ ಅಂಶಗಳನ್ನು ಏನು ಮಾಡಬೇಕು, ಅವನು ಗಮನದಲ್ಲಿಟ್ಟುಕೊಂಡು ಈ ತಂತ್ರಗಳನ್ನು ಅವನು ಬಳಸಿದರೆ ಜಯದ ಹಾದಿ ಏನಾಗ್ತದೆ, ನನಗೆ ಸುಲಭ ಆಗ್ತದೆ. ಒಂದೊಂದು ಟೆಕ್ನಿಕ್, ಒಂದು ಟ್ರಿಕ್ಸ್ ಬಳಸಿ ನೋಡ್ಬೇಕು ನಾವು ಗೇಮ್ಸನ್ನು ಆಡಿದ್ರೆ ನಾವು ಅಲ್ಲಿ ವಿನ್ ಆಗ್ಬೋದು ಅಂತ ಹೇಳ್ತಾ ಇದ್ದಾರೆ. ಇಲ್ಲೊಂದು ಚಟುವಟಿಕೆ ಇದೆ, ಇದು ಮಕ್ಕಳಿಗೋಸ್ಕರ ಕೊಟ್ಟಿರ್ತಾರೆ. ಇದು ನೋಡಿರಿ, ಪ್ರಮುಖವಾಗಿ ಔಟ್ ನಂಬರಿಂಗ್ ಅಂದರೆ ಎಲ್ಲ ದಾಳಿಗಾರ, ಅಫೆನ್ಸಿವ್ ಆಟಗಾರನು, ಅಂದರೆ ಅಫೆನ್ಸಿವ್ ಅಂದರೆ ದಾಳಿಗಾರ ಅಂತ ಅರ್ಥ, ಡಿಫೆನ್ಸಿವ್ ಅಂದರೆ ರಕ್ಷಣಾತ್ಮಕ ಆಟಗಾರ ಅಂತ ಅರ್ಥ. ನೋಡಿರಿ, ಪ್ರಮುಖವಾಗಿ ಔಟ್ ನಂಬರಿಂಗ್ ಅಂದರೆ ಎಲ್ಲ ದಾಳಿಗಾರ, ಅಫೆನ್ಸಿವ್ ಆಟಗಾರರು ರಕ್ಷಣಾತ್ಮಕ ಅಂದರೆ ಡಿಫೆನ್ಸಿವ್ ಆಟಗಾರರಿಗಿಂತ ಹೆಚ್ಚಿನ ಸಂಖ್ಯೆಯ ದಾಳಿ ಮಾಡುವುದು ಒಂದು ಉತ್ತಮ ತಂತ್ರಗಾರಿಕೆಯಾಗಿದೆ. ದಾಳಿ ಮಾಡುವಂತಹ ಆಟಗಾರರು ರಕ್ಷಣಾತ್ಮಕ ಆಟಗಾರರು ಇರ್ತಾರಲ್ಲ, ಅವ್ರಿಗಿಂತ ಹೆಚ್ಚಿನ ಸಂಖ್ಯೆಯ ದಾಳಿ ಮಾಡುವುದು ಒಂದು ತಂತ್ರಗಾರಿಕೆ ಅಂತ ಇವರು ಹೇಳ್ತಾರೆ. ಇದು ತಮ್ಮ ಮೈದಾನದಲ್ಲಿ ಚೆಂಡು ಇದ್ದ ಸಮಯದಲ್ಲಿ ದಾಳಿಗಾರರು ಏಕಕಾಲದಲ್ಲಿ ಎದುರಾಳಿ ಅಂಕಣಕ್ಕೆ ಪ್ರವೇಶಿಸುವುದು ಅಂತ ಅರ್ಥ. ಇದು ಪ್ರತಿಯೊಬ್ಬ ಆಟಗಾರನು ಪಾತ್ರ ಅಂತಿಮ ಆಟದವರೆಗೂ ಪ್ರಮುಖವಾಗಿರ್ತದೆ. ಪ್ರತಿಯೊಬ್ಬರದು ಪರ್ಫಾರ್ಮೆನ್ಸ್ ಏನಾಗಿರ್ತದೆ, ಅಂತಿಮ ಒಂದು ಹಂತದವರೆಗೂ ಇದು ಪ್ರಮುಖವಾಗಿರ್ತೈತಿ. ಚೆಂಡಿನತ್ತ ಎರಡು ತಂಡದವರು ಅಂದರೆ ದಾಳಿಗಾರರು ಮತ್ತು ರಕ್ಷಣಾಕಾರರು, ಚಲನಾಗಾರರು ಇವರು ಏನು ಮಾಡ್ತಾರೆ, ಈ ಒಂದು ಚೆಂಡಿನತ್ತ ಎರಡು ತಂಡದವರು ಅದರ ಗಮನ ಹರಿಸ್ಕೊತಾ ಆಟ ಆಡ್ತಾ ಇರ್ತಾರೆ. ಪಂದ್ಯಾಟದಲ್ಲಿ ಪ್ರಮುಖವಾಗಿ ಚೆಂಡು ಮೈದಾನದಲ್ಲಿ ಚಲಿಸುತ್ತಿರುತ್ತದೆ. ಪಂದ್ಯಾಟದಲ್ಲಿ ಚೆಂಡು ಏನು ಮಾಡ್ತೈತೆ, ಮೈದಾನದಲ್ಲಿ ಚಲಿಸುತ್ತಿರುತ್ತದೆ. ಪಾಸಿಂಗು, ಪುಸ್ಸಿಂಗು, ಡ್ರಿಬ್ಲಿಂಗು, ನೋಡಿರಿ, ಪಾಸಿಂಗು, ಪುಸ್ಸಿಂಗು, ಡ್ರಿಬಲ್, ರನ್ನಿಂಗ್, ತಕ್ಷಣ ಬಲಕ್ಕೆ ಮತ್ತು ಎಡಕ್ಕೆ ಹೊಡೆಯುತ್ತಾ, ಡ್ರಿಬಲ್ ಮಾಡುತ್ತಾ, ಚೆಂಡನ್ನು ಸ್ಟಿಕ್ನ ಹಿಡಿತದಲ್ಲಿಟ್ಟುಕೊಂಡು ಎದುರಾಳಿಗಳನ್ನು ವಂಚಿಸುತ್ತಾ ತಮ್ಮ ತಂಡದವರಿಗೆ ಪಾಸ್ ನೀಡುವುದು. ಇಂತಹ ಸಂದರ್ಭದಲ್ಲಿ ಫ್ಲಿಕ್ ಅಥವಾ ಸ್ಕೂಪ್, ಪುಷ್, ಹಿಟ್ ಕೌಶಲ್ಯಗಳ ಮುಖಾಂತರ ಚೆಂಡನ್ನು ಅತಿ ವೇಗವಾಗಿ ಕಳಿಸಬೇಕು. ಏನು ಮಾಡಬೇಕು, ಚೆಂಡನ್ನು ಸ್ಟಿಕ್ ಹಿಡಿತದಲ್ಲಿಟ್ಟುಕೊಂಡು ಎದುರಾಳಿಗಳನ್ನು ವಂಚಿಸುತ್ತಾ, ಹಾಕಿ ಸ್ಟಿಕ್ ಅದರ ವಶದಲ್ಲಿಟ್ಟುಕೊಂಡು ಎದುರಾಳಿಗಳನ್ನು ವಂಚಿಸುತ್ತಾ ತಮ್ಮ ತಂಡದವರಿಗೆ ಪಾಸ್ ನೀಡಬೇಕು. ಇಂತಹ ಸಂದರ್ಭದಲ್ಲಿ ಫ್ಲಿಕ್ ಅಥವಾ ಸ್ಕೂಪ್ ಕೊಡಬೇಕು, ಪುಷ್, ಹಿಟ್, ಈ ರೀತಿ ಸ್ಕಿಲ್ಗಳ ಮುಖಾಂತರ ಚೆಂಡನ್ನು ಅತಿ ವೇಗವಾಗಿ ಕಳಿಸಬೇಕು. ಹಾಕಿ ಆಟಗಾರರಲ್ಲಿ ಇರಬೇಕಾದಂಥ ಅವಶ್ಯಕ ಗುಣಗಳು. ಹಾಕಿ ಆಟಗಾರ ಇದ್ದಾನೆ ಅಂದರೆ ಅವನ ಹತ್ರ ಏನೇನು ಅವಶ್ಯಕ ಗುಣಗಳು ಇರಬೇಕು ಅಂತೇಳಿ ನೋಡಿರಿ. ಹಾಕಿ ಮೈದಾನದುದ್ದಕ್ಕೂ ಹಲವು ಬಾರಿ ಓಡಾಡಿ ಪರಿಣಾಮಕಾರಿಯಾಗಿ ಆಡಬೇಕಾಗಿರುವುದರಿಂದ ಕಷ್ಟ ಸಹಿಷ್ಣುತೆ
ಅತ್ಯವಶ್ಯಕವಾಗಿ ಬೇಕಿಲ್ಲಿ. ಸ್ಟ್ರೆಂತ್ ಎಂಡ್ಯೂರೆನ್ಸ್ ಬೇಕಾಗುತ್ತೆ. ಹಾಕಿ ಮೈದಾನದುದ್ದಕ್ಕೂ ಹಲವು ಬಾರಿ ಏನು ಮಾಡ್ತಾನೆ ಆಟಗಾರ ಓಡಾಡಿ ಆಡುವುದರಿಂದ ಅವನಿಗೇನು ಬೇಕಲ್ಲಿ ಸ್ಟ್ರೆಂತ್ ಎಂಡ್ಯೂರೆನ್ಸ್ ಅತಿ ಮುಖ್ಯವಾಗಿ ಬೇಕಾಗುತ್ತದೆ. ಎದುರಾಳಿಗಳ ಚಲನವಲನಗಳಿಗೆ ಅನುಗುಣವಾಗಿ ಚೆಂಡಿನ ಜೊತೆಗೆ ದಿಕ್ಕನ್ನು ಬದಲಾಯಿಸುವಂಥ ಅವಶ್ಯಕತೆ ಇರುವುದರಿಂದ ಇಲ್ಲಿ ಎಜಿಲಿಟಿ ಅಂದರೆ ಚಪಲತೆ ಎಂಬುದು ಅವಶ್ಯಕವಾಗಿ ಬೇಕು. ಚೆಂಡನ್ನು ನಿಯಂತ್ರಣದಲ್ಲಿ ಇಟ್ಟುಕೊಂಡು ಹೆಚ್ಚಿನ ಸಾಮರ್ಥ್ಯದ ಕಣ್ಣು, ಕೈ ಮತ್ತು ಕಾಲುಗಳ ಸಂಯೋಜನೆ ಇಲ್ಲಿ ಅವಶ್ಯಕವಾಗಿರ್ತದೆ. ಚೆಂಡನ್ನು ನಿಯಂತ್ರಣದಲ್ಲಿಟ್ಟುಕೊಳ್ಳಲು ಹೆಚ್ಚಿನ ಸಾಮರ್ಥ್ಯದ ಕಣ್ಣು, ಕೈ, ಕಾಲುಗಳ ಸಂಯೋಜನೆ ಕೂಡ ಇಲ್ಲಿ ಅವಶ್ಯಕವಾಗಿ ಬೇಕಾಗ್ತದೆ. ಚೆಂಡನ್ನು ಸಮರ್ಪಕವಾಗಿ ಪಾಸ್ ನೀಡಲು ಮತ್ತು ಗೋಲನ್ನು ಗಳಿಸಲು ನಿಖರತೆ ಅವಶ್ಯಕ. ಏನು ಬೇಕು? ಚೆಂಡನ್ನು ಸಮರ್ಪಕವಾಗಿ ಪಾಸ್ ನೀಡಲು ಮತ್ತು ಗೋಲ್ ಗಳಿಸಬೇಕಾದ್ರೆ ನಿಖರತೆ ಬೇಕಾಗುತ್ತೆ. ಆಟಗಾರನು ಸಹ ಆಟಗಾರರಿಂದ ಚೆಂಡನ್ನು ಪಡೆಯಲು, ಎದುರಾಳಿಗಳಿಂದ ವಂಚಿಸಿ ಕ್ಷಣಾರ್ಧದಲ್ಲಿ ಚೆಂಡನ್ನು ಪಾಸ್ ನೀಡಲು ಅಥವಾ ಎದುರಾಳಿಗಳಿಂದ ಚೆಂಡನ್ನು ಕಸಿಯಲು ಇಲ್ಲೇನು ಬೇಕು? ನಮಗೆ ಮುಖ್ಯವಾಗಿ ವೇಗ ಬೇಕು, ಅವಶ್ಯಕವಾಗಿರ್ತದೆ ವೇಗ. ಹಾಕಿ ಸ್ಟಿಕ್ಕನ್ನು ಚಾಚಿ ಚೆಂಡನ್ನು ತಡೆಯುವ ಸಂದರ್ಭದಲ್ಲಿ ಮತ್ತು ಯಾವುದೇ ನೈಪುಣ್ಯತೆಯನ್ನು ಪರಿಣಾಮಕಾರಿಯಾಗಿ ನಿರ್ವಹಿಸಲು ಬೇಕು ನಮಗೆ ಇಲ್ಲಿ ಮೈಮನೆತ ಬೇಕು, ಫ್ಲೆಕ್ಸಿಬಿಲಿಟಿ ಅಂತ ಕರಿತೀವಿ. ಆಟಗಾರನಿಗೆ ಉತ್ತಮ ಪ್ರತಿಕ್ರಿಯೆ ವೇಗ ಕೂಡ ಇಲ್ಲಿ ಬೇಕಾಗ್ತದೆ. ಇಷ್ಟು ಸ್ಕಿಲ್ಗಳು ಗುಣಗಳೇನಿರಬೇಕು ಒಂದು ಆಟಗಾರನ ಹತ್ರ ಇರಬೇಕು. ಏನಿರಬೇಕು? ಕಷ್ಟ ಸಹಿಷ್ಣುತೆ ಇರಬೇಕು, ಚಪಲತೆ ಇರಬೇಕು, ಮೈಮನೆತ ಇರಬೇಕು, ಎಜಿಲಿಟಿ ಇರಬೇಕು. ಇವೆಲ್ಲ ಏನಿರಬೇಕು? ಮುಖ್ಯವಾಗಿ ಇರಲೇಬೇಕಾಗ್ತದೆ. ಇವಾಗ ಹಾಕಿ ಪಂದ್ಯಾವಳಿಗಳು ಯಾವ್ಯಾವ ಮಾಡ್ತಾರೆ ನೋಡ್ರಿ. ಹಾಕಿ ಕ್ರೀಡೆಯಲ್ಲಿ ಅನೇಕ ಪ್ರಶಸ್ತಿಗಳು ಕಂಡುಬರ್ತವೆ. ಅದರಲ್ಲಿ ಮುಖ್ಯವಾದ ಪ್ರಶಸ್ತಿಗಳಲ್ಲಿ ವಿವರಿಸಲಾಗಿದೆ. ಹಾಕಿಯಲ್ಲಿ ವಿಶ್ವಕಪ್ ಪಂದ್ಯಾಟವು ಯಾವಾಗ ಪ್ರಾರಂಭ ಆಯ್ತಂದರೆ 1971ರಲ್ಲಿ ಪ್ರಾರಂಭ ಆಗ್ತೈತಿ ಹಾಕಿ ವಿಶ್ವಕಪ್ಪು. ಇದನ್ನು ಅಂತಾರಾಷ್ಟ್ರೀಯ ಹಾಕಿ ಒಕ್ಕೂಟವು FIH ಅಂದರೆ ಇಂಟರ್ನ್ಯಾಷನಲ್ ಹಾಕಿ ಫೆಡರೇಷನ್ ಅಂತೇಳಿ ಕರಿತೀವಿ. ಈ ಒಂದು ಹಾಕಿಯಲ್ಲಿ ಇದು ವಿಶ್ವ ಪಂದ್ಯಾಟವೆನಿಸ್ತೈತಿ. ಇದು ವಿಶ್ವ ಮಟ್ಟದಲ್ಲಿ ನಡೆಯುವಂಥ ಒಂದು ಪಂದ್ಯಾಟ. ಇದು 2 ಒಲಿಂಪಿಕ್ಸ್ ಮಧ್ಯದಲ್ಲಿ ಅದರ 4 ವರ್ಷಕ್ಕೊಮ್ಮೆ ವಿಶ್ವಕಪ್ ಹಾಕಿಯನ್ನು ನಡೆಸ್ತಾರೆ. 4 ವರ್ಷಕ್ಕೊಮ್ಮೆ ನಡೀತದೆ, ಆದರೆ 2 ಒಲಿಂಪಿಕ್ಸ್ ನಡೀತಲ್ಲ ಅದರ ಒಂದು ಮಧ್ಯದಲ್ಲಿ ಇದು ನಡೆಸ್ತಾರೆ. ಒಲಿಂಪಿಕ್ಸ್ 1908ರಲ್ಲಿ ಲಂಡನ್ ಒಲಿಂಪಿಕ್ಸ್ನಲ್ಲಿ ಪುರುಷರ ಹಾಕಿ ಪಂದ್ಯಾಟ ಏನು ಮಾಡ್ತಾರೆ? ಪರಿಚಯ ಮಾಡ್ತಾರೆ. 1980ರಲ್ಲಿ ಮಾಸ್ಕೋದ ಒಲಿಂಪಿಕ್ನಲ್ಲಿ ಮೊದಲ ಬಾರಿಗೆ ಮಹಿಳೆಯರ ಹಾಕಿ ಪಂದ್ಯಾಟ ಕೂಡ ಏನು ಮಾಡ್ತಾರೆ? ಪರಿಚಯ ಮಾಡ್ತಾರೆ. 1976ರ ಮ್ಯಾಂಟ್ರಿಯಲ್ ಒಲಿಂಪಿಕ್ಸ್ನಲ್ಲಿ ಕೃತಕ ಅಂಗಳದಲ್ಲಿ ಹಾಕಿ ಪಂದ್ಯಾಟವನ್ನು ಮೊದಲನೇ ಬಾರಿ ಏನು ಮಾಡ್ತಾರೆ? ಆಡಿಸ್ತಾರೆ. ಹಾಕಿಗೆ ಅಂತಾರಾಷ್ಟ್ರೀಯ ಸಂಘಟನೆ ಇಲ್ಲದ ಕಾರಣ 1924ರಲ್ಲಿ ಪ್ಯಾರಿಸ್ ಒಲಿಂಪಿಕ್ಸ್ನಿಂದ ಹಾಕಿಯನ್ನು ಏನು ಮಾಡ್ತಾರೆ? ಕೈ ಬಿಡ್ತಾರೆ. ಅದೇ ವರ್ಷ ಏನು ಮಾಡ್ತು? ಪ್ಯಾರಿಸ್ನಲ್ಲಿ ಅಂತಾರಾಷ್ಟ್ರೀಯ ಹಾಕಿ ಒಕ್ಕೂಟ ಫೆಡರೇಷನ್ ಏನಾಗ್ತೈತೆ? ಸ್ಥಾಪನೆ ಆಗ್ತೈತೆ. ಅದಕ್ಕೆ ಯಾವುದು ಅಂತಾರೆ? FIH. ಎಷ್ಟರ ಸ್ಥಾಪನೆ ಆಯಿತು? 1924ರಲ್ಲಿ. 1928ರಲ್ಲಿ ಆಮ್ಸ್ಟರ್ಡ್ಯಾಮ್ ಒಲಿಂಪಿಕ್ಸ್ನ ನಂತರ ಪುರುಷರ ಹಾಕಿ ಪಂದ್ಯಾಟವು ಒಲಿಂಪಿಕ್ಸ್ನಲ್ಲಿ ಏನಾಗ್ತೈತೆ? ಶಾಶ್ವತವಾಗಿ ಉಳಿತೈತೆ. 1928ರ ಆಮ್ಸ್ಟರ್ಡ್ಯಾಮ್ ಒಲಿಂಪಿಕ್ಸ್ ನಂತರ ಪುರುಷರ ಹಾಕಿ ಪಂದ್ಯಾಟವು ಒಲಿಂಪಿಕ್ಸ್ನಲ್ಲಿ ಶಾಶ್ವತವಾಗಿ ನಾವು ಇರೋದನ್ನು ನೋಡ್ತೀವಿ. ಈಗ ಚಾಂಪಿಯನ್ಸ್ ಟ್ರೋಫಿ, ಹಾಕಿಯಲ್ಲಿ ಚಾಂಪಿಯನ್ಸ್ ಟ್ರೋಫಿ ಕೊಡ್ತಾರೆ. 1978ರಲ್ಲಿ ಈ ಒಂದು ಟ್ರೋಫಿ ಕೊಡ್ತಾರೆ, ಚಾಂಪಿಯನ್ ಟ್ರೋಫಿ. ಏರ್ ಮಾರ್ಷಲ್ ನೂರ್ ಖಾನ್ ರವರು ಪುರುಷರಿಗಾಗಿ ಚಾಂಪಿಯನ್ ಟ್ರೋಫಿಯನ್ನು ಪ್ರಾರಂಭಿಸ್ತಾರೆ. ಏರ್ ಮಾರ್ಷಲ್ ನೂರ್ ಖಾನ್ ಅವರು ಪುರುಷರಿಗಾಗಿ ಚಾಂಪಿಯನ್ ಟ್ರೋಫಿಯನ್ನು ಪ್ರಾರಂಭ ಮಾಡ್ತಾರೆ. 1987ರಲ್ಲಿ ಮಹಿಳೆಯರ ಚಾಂಪಿಯನ್ ಟ್ರೋಫಿ ಕೂಡ ಪ್ರಾರಂಭ ಆಗ್ತೈತಿ. 1978ರಲ್ಲಿ ಪಾಕಿಸ್ತಾನದ ಏರ್ ಮಾರ್ಷಲ್ ನೂರ್ ಖಾನ್ ಅವರು ಏನು ಮಾಡ್ತಾರೆ? ಪುರುಷರಿಗಾಗಿ ಚಾಂಪಿಯನ್ ಟ್ರೋಫಿಯನ್ನು ಪ್ರಾರಂಭ ಮಾಡ್ತಾರೆ. 1987ರಲ್ಲಿ ಮಹಿಳೆಯರಿಗೂ ಕೂಡ ಏನು ಮಾಡ್ತಾರೆ? ಅವರು ಪ್ರಾರಂಭ ಮಾಡ್ತಾರೆ. ಈ ಪಂದ್ಯಾಟಕ್ಕೆ 6 ತಂಡಗಳು ಸೇರ್ಪಡೆ ಆಗ್ತವೆ ಅವಾಗ. ಆದರೆ ಮೊದಲನೆಯ ವರ್ಷ 7 ತಂಡಗಳಾಗ್ತವೆ, ಎರಡನೇ ವರ್ಷದಲ್ಲಿ 7 ತಂಡಗಳು ಮತ್ತು 1987ರಲ್ಲಿ 8 ತಂಡಗಳು ಪಾಲ್ಗೊಳ್ತವೆ. ಪುರುಷರಿಗಾಗಿ 1978ರಲ್ಲಿ ಮಾಡಿದ್ರು, ಮಹಿಳೆಯರಿಗಾಗಿ 1987ರಲ್ಲಿ ಮಾಡಿದ್ರು. ಅವಾಗ ಮಾಡಿದಾಗ ಎಷ್ಟಾಗ್ತೈತೆ ಅಂತಂದರೆ 6 ತಂಡಗಳು ಸೇರ್ಪಡೆ ಆಗ್ತವೆ. ಮೊದಲನೇ ವರ್ಷ 7 ತಂಡಗಳು ಸೇರ್ಪಡೋದು, ಎರಡನೇ ವರ್ಷದಲ್ಲಿ ಮತ್ತೆ ಏನು ಮಾಡ್ತವೆ? 7 ತಂಡಗಳು ಸೇರ್ಪಡೆ ಆಗ್ತವೆ. 1987ರಲ್ಲಿ ಒಟ್ಟು 8 ತಂಡಗಳು ಏನು ಮಾಡ್ತವೆ? ಪಾಲ್ಗೊಳ್ತವೆ. ಚಾಂಪಿಯನ್ಸ್ ಟ್ರೋಫಿಗೆ ಸೇರ್ಪಡೆಗೊಳ್ಳುವ ತಂಡಗಳು ಈ ರೀತಿ ಇವೆ. ಚಾಂಪಿಯನ್ ಟ್ರೋಫಿ ನಡೆಸುವಂಥ ದೇಶ, ಕಳೆದ ಬಾರಿ ಈ ಪಂದ್ಯಾಟವನ್ನು ಜಯಿಸಿದಂಥ ದೇಶ, ಇತ್ತೀಚೆಗೆ ನಡೆದ ವಿಶ್ವಕಪ್ ಅಥವಾ ಒಲಿಂಪಿಕ್ಸ್ನಲ್ಲಿ ಉನ್ನತ ಶ್ರೇಣಿ ಪಡೆದ ಇತರ 3 ತಂಡಗಳು ವಿಶ್ವ ಚಾಂಪಿಯನ್. ಇಷ್ಟು ರಾಷ್ಟ್ರಗಳನ್ನು ನೋಡ್ಬೋದು ನಾವು, ಅದರಲ್ಲಿ ಸೇರಿಸ್ಕೋಬೋದು. ಸುಮ್ಮನೆ ಎಲ್ಲ ರಾಷ್ಟ್ರಗಳಲ್ಲಿ ಸೇರ್ಸೋಕ್ಕಾಗೋದಿಲ್ಲ. ಅದು ಏನರ ಚಾಂಪಿಯನ್ ಟ್ರೋಫಿ
ನಡೆಸುವಂಥ ದೇಶ ಆಗಿರಬೇಕು, ಇಲ್ಲ ಕಳೆದ ವರ್ಷ ಪಂದ್ಯಾಟವನ್ನು ಗೆದ್ದಿರಬೇಕು. ಇತ್ತೀಚಿನ ದಿನಗಳಲ್ಲಿ ವಿಶ್ವಕಪ್ ಅಥವಾ ಒಲಿಂಪಿಕ್ಸ್ನಲ್ಲಿ ಉನ್ನತ ಶ್ರೇಣಿಯನ್ನು ಪಡೆದಂಥ 3 ತಂಡಗಳೇನು ಮಾಡ್ತಾರೆ ಅಲ್ಲಿ ಸೇರಿಸ್ತಾರೆ. ಮತ್ತು ವಿಶ್ವ ಚಾಂಪಿಯನ್ ಆದರೂ ಕೂಡ ಏನು ಮಾಡ್ತಾರೆ ಅಲ್ಲಿ ನಾವು ಚಾಂಪಿಯನ್ ಟ್ರೋಫಿಗೆ ಸೇರ್ಪಡೆಗೊಳ್ತೇವೆ ಆ ತಂಡಗಳು. ಇಲ್ಲೊಂದು ಇಂಪಾರ್ಟೆಂಟ್ ಮಾಹಿತಿ ಕೊಟ್ಟಿದ್ದಾರೆ ನೋಡಿರಿ. ರಾಷ್ಟ್ರೀಯ ಮಹಿಳಾ ಹಾಕಿ ತಂಡದಲ್ಲಿ ಅರ್ಜುನ ಪ್ರಶಸ್ತಿ ಗಳಿಸಿದ ಕೆಲವು ಕ್ರೀಡಾಪಟುಗಳ ಹೆಸರನ್ನು ಕೊಟ್ಟಿದ್ದಾರೆ ನೋಡಿರಿ. ರಾಷ್ಟ್ರೀಯ ಮಹಿಳಾ ಹಾಕಿ ತಂಡದಲ್ಲಿ ಅರ್ಜುನ ಪ್ರಶಸ್ತಿ ಗಳಿಸಿದ ಕೆಲವು ಕ್ರೀಡಾಪಟುಗಳು: ಸೂರಜ್, ಲತಾದೇವಿ, ಮಮತಾ ಖರಬ್, ಹೆಲೆನ್ ವೇರಾ, ವರ್ಷಾ ಸೋನಿ, ಪ್ರೀತಮ್ ರಾಣಿ ಸಿವಾಚ್, ಎನ್ ಓಮನ ಕುಮಾರ ನೋಡಿರಿ. ಎನ್ ಓಮನ ಕುಮಾರ ನೋಡಿರಿ. ಎಷ್ಟು ಜನ ಆದರು: ಸೂರಜ್, ಲತಾದೇವಿ, ಮಮತಾ ಖರಬ್, ಹೆಲೆನ್ ವೇರಾ, ವರ್ಷಾ ಸೋನಿ, ಪ್ರೀತಮ್ ರಾಣಿ ಸಿವಾಚ್, ಓಮನ್ ಕುಮಾರ. ಎಷ್ಟು ಜನ ಆದರು? ಟೋಟಲ್ 5 ಜನ, ಟೋಟಲ್ 6 ಜನ ಆದರು. ಇಂಪಾರ್ಟೆಂಟ್ ಇದು ನೆನ್ಪಿಟ್ಕೊಳ್ಬೇಕು. ಈಗ ಸುಲ್ತಾನ ಅಗ್ನ್ಯಾನ್ ಶಾ, ಮೊದಲನೇ ವಿಶ್ವಕಪ್ ನೋಡಿದ್ವಿ, ಒಲಿಂಪಿಕ್ ನೋಡಿದ್ವಿ, ಚಾಂಪಿಯನ್ಶಿಪ್ ನೋಡಿದ್ವಿ. ಇವಾಗ ಸುಲ್ತಾನ್ ಅಗ್ನ್ಯಾನ್ ಶಾ ಕಪ್. ಇದು ಕೂಡ ಪ್ರತಿ ವರ್ಷ ನೋಡಿರಿ, ಇದು ಪ್ರತಿ ವರ್ಷ ಮಲೇಷಿಯಾದಲ್ಲಿ ನಡೆಯುವಂಥ ಒಂದು ಪಂದ್ಯಾಟ ಆಗಿರ್ತೈತಿ. 1983ರಲ್ಲಿ ಇದು 2 ವರ್ಷಗಳಿಗೊಮ್ಮೆ ನಡೆಯುವಂಥ ಒಂದು ಸ್ಪರ್ಧೆಯಾಗಿ ಪ್ರಾರಂಭಗೊಂಡಿತ್ತು. ಮೊದಲು ಏನು ಮಾಡ್ತಿತ್ತು, 2 ವರ್ಷಕ್ಕೊಂದ್ಸರಿ ನಡೀತಿತ್ತು. ಈ ಪಂದ್ಯಾಟವು ಜನಪ್ರಿಯ ಮತ್ತು ಅಭಿವೃದ್ಧಿ ಹೊಂದಿದ್ದರಿಂದ ಪ್ರತಿ ವರ್ಷ ಏನು ಮಾಡ್ತಿದ್ದಾರೆ, ಇವಾಗ ನಡೆಸ್ತಾ ಇದ್ದಾರೆ. ಈ ಸ್ಪರ್ಧೆಗೆ ಮಲೇಷಿಯಾದ 9ನೇ ರಾಜ ಸುಲ್ತಾನ್ ಅಗ್ನ್ಯಾನ್ ಶಾ ಅವರು ಏನು ಮಾಡಿದರೆ, ಅವರ ಹೆಸರಲ್ಲಿ ಈ ಒಂದು ಪ್ರಶಸ್ತಿ ಇದೆ. ಅಗ್ನ್ಯಾನ್ ಶಾ ಅವರು ಹಾಕಿ ಪ್ರಿಯರಾಗಿದ್ದರಿಂದ ಅವರ ಹೆಸರನ್ನು ಇದಕ್ಕೆ ಇಡಲಾಗಿದೆ. ಹಾಗಾಗಿ ಸುಲ್ತಾನ್ ಅಗ್ನ್ಯಾನ್ ಶಾ ಕಪ್ ಅಂತೇಳಿ ಕರಿತೀವಿ. ಮಲೇಷಿಯಾದ ರಾಜ, ಇವನು ಎಷ್ಟನೇ ರಾಜ ಅಂದರೆ 9ನೇ ರಾಜ. ಏಷ್ಯನ್ ಕ್ರೀಡಾಕೂಟ 1958ರ ಟೋಕಿಯೋ ಏಷ್ಯನ್ ಕ್ರೀಡಾಕೂಟ ನಂತರ ಹಾಕಿಯನ್ನು ಈ ಕ್ರೀಡಾಕೂಟದಲ್ಲಿ ಆಯೋಜಿಸಲಾಯಿತು. 1982ರ ನವದೆಹಲಿ ಏಷ್ಯನ್ ಕ್ರೀಡಾಕೂಟದಲ್ಲಿ ಮೊಟ್ಟ ಮೊದಲ ಬಾರಿಗೆ ಮಹಿಳೆಯರಿಗಾಗಿ ಹಾಕಿ ಪಂದ್ಯಾಟ ಏನು ಮಾಡ್ತಾರೆ, ಆಯೋಜನೆ ಮಾಡ್ತಾರೆ. 1958ರಲ್ಲಿ ಟೋಕಿಯೋ ಏಷ್ಯನ್ ಕ್ರೀಡಾಕೂಟದ ನಂತರ ಹಾಕಿಯನ್ನು ಏನು ಮಾಡ್ತಾರೆ, ಕ್ರೀಡಾಕೂಟದಲ್ಲಿ ಸೇರಿಸ್ತಾರೆ. 1982ರ ನವದೆಹಲಿ ಏಷ್ಯನ್ ಕ್ರೀಡಾಕೂಟದಲ್ಲಿ ಮೊಟ್ಟ ಮೊದಲ ಬಾರಿಗೆ ಮಹಿಳೆಯರಿಗಾಗಿ ಹಾಕಿ ಪಂದ್ಯಾಟವನ್ನು ಕೂಡ ಏನು ಮಾಡ್ತಾರೆ, ಅಲ್ಲಿ ಆಯೋಜನೆ ಮಾಡ್ತಾರೆ. ಕಿರಿಯರ ಹಾಕಿ ವಿಶ್ವಕಪ್. ಈ ಪಂದ್ಯಾಟವನ್ನು ಅಂತಾರಾಷ್ಟ್ರೀಯ ಹಾಕಿ ಒಕ್ಕೂಟ ಆಯೋಜಿಸ್ತೈತೆ. ಈ ಪಂದ್ಯಾಟವು ಆಟಗಾರರು 21 ವರ್ಷ ಏನಿರ್ಬೋದು, 21 ವರ್ಷದವರಾಗಿರಬೇಕು, ಅದಕ್ಕಿಂತ ಮೇಲೆ ಇರಬಾರ್ದು. ಈ ಪಂದ್ಯಾಟವನ್ನು 4 ವರ್ಷಗಳಿಗೊಮ್ಮೆ ಒಂದು ಆಯೋಜನೆ ಮಾಡುವಂಥ ಒಂದು ಪಂದ್ಯ ಆಗಿರ್ತೈತಿ. 1989ರಲ್ಲಿ ಮಹಿಳೆಯರ ಹಾಕಿ ವಿಶ್ವಕಪ್ ಪ್ರಾರಂಭಗೊಂಡಿರ್ತೈತಿ. ಈಗ ರಾಷ್ಟ್ರೀಯ ಪಂದ್ಯಾಟಗಳು ಇಷ್ಟು ನೋಡಿದ್ದು ಅಂತಾರಾಷ್ಟ್ರೀಯ ಪಂದ್ಯಾಟಗಳು. ಇವಾಗ ರಾಷ್ಟ್ರೀಯ ಪಂದ್ಯಾಟಗಳು: ಅಖಿಲ್ ಭಾರತ್ ಬೈಠಕ್ ಕಪ್ ಹಾಕಿ ಪಂದ್ಯಾಟ. ಅಖಿಲ್ ಭಾರತ್ ಬೈಠನ್ ಕಪ್ ಹಾಕಿ ಪಂದ್ಯಾಟ ಇದು ಪಶ್ಚಿಮ ಬಂಗಾಳದಲ್ಲಿ ನಡೆಸ್ತಾರೆ. ಅಖಿಲ ಭಾರತ MCC ಮುರುಗಪ್ಪ ಚಿನ್ನದ ಕಪ್ ಹಾಕಿ ಪಂದ್ಯಾಟ ಇದು ಚೆನ್ನೈನಲ್ಲಿ. ಅಖಿಲ ಭಾರತ ಗುರ್ಮಿತ್ ಸ್ಮರಣಾರ್ಥ ಹಾಕಿ ಪಂದ್ಯಾಟ ಇದು ಚಂಡೀಗಢನಲ್ಲಿ. ಅಖಿಲ ಭಾರತ ಸುರ್ಮಿತ್ ಸ್ಮರಣಾರ್ಥ ಹಾಕಿ ಪಂದ್ಯಾಟ ಇದು ಜಲಂಧರ್ನಲ್ಲಿ. ಅಖಿಲ ಭಾರತ ಛತ್ರಪತಿ ಶಿವಾಜಿ ಹಾಕಿ ಪಂದ್ಯಾಟ ನವದೆಹಲಿಯಲ್ಲಿ. ಅಖಿಲ ಭಾರತ ಆಗಾ ಖಾನ್ ಪಂದ್ಯಾಟ ಇದು ಮುಂಬೈಯಲ್ಲಿ ನಡೆಸ್ತಾರೆ. ಅಖಿಲ ಭಾರತ ಬಾಂಬೆ ಗೋಲ್ಡ್ ಕಪ್ ಹಾಕಿ ಪಂದ್ಯಾಟ ಇದು ಮುಂಬೈಯಲ್ಲಿ. ಅಖಿಲ ಭಾರತ ಒಬೈದುಲ್ಲಾ ಆಶಾ ಖಾನ್ ಗೋಲ್ಡ್ ಕಪ್ ಇದು ಕೂಡ ಭೋಪಾಲ್ನಲ್ಲಿ ನಡೆಸ್ತಾರೆ. ಇದು ಅಖಿಲ ಭಾರತ ಜವಾಹರ್ಲಾಲ್ ನೆಹರು ಹಾಕಿ ಪಂದ್ಯಾಟ ನವದೆಹಲಿ. ಅಖಿಲ ಭಾರತ ಲಾಲ್ ಬಹದ್ದೂರ್ ಶಾಸ್ತ್ರಿ ಹಾಕಿ ಪಂದ್ಯಾಟ ನವದೆಹಲಿಯಲ್ಲಿ. ಅಖಿಲ ಭಾರತ ಸಂಜಯ್ ಹಾಕಿ ಪಂದ್ಯಾಟ ದೆಹಲಿ. ಅಖಿಲ ಭಾರತ ಇಂದಿರಾ ಗೋಲ್ಡ್ ಕಪ್ ಹಾಕಿ ಪಂದ್ಯಾಟ ಜಮ್ಮು. ಅಖಿಲ ಭಾರತ ಜೆ.ಪಿ. ಕುಪ್ಪುಸ್ವಾಮಿ ನಾಯ್ಡು ಹಾಕಿ ಪಂದ್ಯಾಟ ಕೋವಿಲ್ಪಟ್ಟೆ. ಕಿರಿಯರ ರಾಷ್ಟ್ರೀಯ ಹಾಕಿ ಪಂದ್ಯಾಟ, ಕಿರಿಯರ ರಾಷ್ಟ್ರೀಯ ಹಾಕಿ ಪಂದ್ಯಾಟ, ಅತಿ ಕಿರಿಯರ ಹಾಕಿ ಪಂದ್ಯಾಟ ಇಷ್ಟೆಲ್ಲ ಇವು ರಾಷ್ಟ್ರೀಯ ಮಟ್ಟದ ಕ್ರೀಡಾಕೂಟಗಳಾಗಿರ್ತವೆ. ಇವಾಗ ನಿಮಗಿದು ತಿಳಿದಿರಲಿ, ಸ್ವಲ್ಪ ಹಂಗೆ ರಿವಿಷನ್ ಮಾಡಬೇಕು, ನೆನಪಿರ್ತವೆ ಒಂದೇ ಸರಿಗೆ.
ನೆನಪಿರೋದಿಲ್ಲ, ಆದರೂ ಯಾವುದೆಲ್ಲ ನಡೀತು ಅಂತೇಳಿ ನೆನಪಿಟ್ಕೊಳ್ಬೇಕು. ಈಗ ನಿಮಗಿದು ತಿಳಿದಿರಲಿ. ಇದು ನೋಡಿರಿ, ಇದು ಗುಂಪಿನ ಟೀ ಶರ್ಟ್, ಇದು ಟೀ ಶರ್ಟ್, ಇದು ಕೋಲು, ಶರ್ಟ್ಸ್, ಇದು ಸೀನ್ ಗಾರ್ಡ್. ಹಾಕಿ ಉಪಕರಣಗಳು ನೋಡಿದ್ವಿ ಹೋದ ಕ್ಲಾಸಲ್ಲಿ, ಇದಕ್ಕೆ ಸೀನ್ ಗಾರ್ಡ್ ಅಂತಾರೆ. ಇದು ಶೂ. ಇವೆಲ್ಲ ಹಾಕ್ಕೊಂಡು ಆಡಬೇಕು. ಇದು ಸ್ವಲ್ಪ ಡೇಂಜರಸ್ ಆಟನೇ ಆಗಿರ್ತೈತೆ. ಹಾಕಿ ಆಟಗಾರರು ಆಟ ಆಡುವ ಸಂದರ್ಭದಲ್ಲಿ ಧರಿಸುವ ಮತ್ತು ಉಪಯೋಗಿಸುವ ಸಾಮಗ್ರಿಗಳು ಈ ಚಿತ್ರದಲ್ಲಿ ನೋಡಿ ನಾವು ತಿಳ್ಕೊಬೋದು. ಅವ್ರು ಹಾಕುವಂಥ ಸಾಮಗ್ರಿಗಳಲ್ಲಿ ಇಟ್ಟಿದ್ದಾರೆ. ಈ ಒಂದು ಲೆಸನ್ಗೆ ಸಂಬಂಧಪಟ್ಟಂಥ ಪ್ರಶ್ನೋತ್ತರಗಳು ನೋಡ್ರಿ. ಹಾಕಿ ಕ್ರೀಡೆಯಲ್ಲಿ ಡ್ಯಾಶ್ ಮತ್ತು ಡ್ಯಾಶ್ ಆಟಗಾರರು ಇರ್ತಾರೆ. ಎಷ್ಟು ಜನ ಆಟಗಾರರು ಇರ್ತಾರೆ ಇಲ್ಲಿ? 11 ಜನ ಆಡುವವರು, 5 ಜನ ಬದಲಿ ಆಟಗಾರರು, ಟೋಟಲ್ ಬಂದುಬಿಟ್ಟು 16 ಜನ ಆಟಗಾರರು ಇರ್ತಾರೆ. ಇಲ್ಲಿ ಅಫೆನ್ಸಿವ್ ಆಟಗಾರರು ಡ್ಯಾಶ್ ಮತ್ತು ಡ್ಯಾಶ್ ಆಟಗಾರರು ಇರ್ತಾರೆ. ಅಂದರೆ ಇದು ಸಂಖ್ಯೆ ಆಗಲ್ಲ. ಇಲ್ಲಿ ಏನಾಗಿರ್ತಾರೆ? ದಾಳಿಗಾರರು ಮತ್ತು ರಕ್ಷಣೆಗಾರರು ಇರ್ತಾರೆ. ದಾಳಿಗಾರರು ಮತ್ತು ರಕ್ಷಣೆಗಾರರು, ನಮ್ಮ ಪ್ಲೇಯರ್ಸ್ ಅಂತ ತಿಳ್ಕೊಂಡೆ. ದಾಳಿಗಾರರು ಮತ್ತು ರಕ್ಷಣೆಗಾರರು ಇರ್ತಾರೆ. ಎದುರಾಳಿಗಳ ಚಲನವಲನಗಳಿಗೆ ಅನುಗುಣವಾಗಿ ಚೆಂಡಿನ ದಿಕ್ಕನ್ನು ಬದಲಿಸುವ ಡ್ಯಾಶ್ ಅವಶ್ಯಕತೆ ಇರ್ತೈತಿ. ಎದುರಾಳಿಗಳ ಚಲನವಲನಗಳಿಗೆ ಅನುಗುಣವಾಗಿ ಚೆಂಡಿನ ದಿಕ್ಕಿಗೆ ಏನು ಮಾಡ್ತೀವಿ ನಾವು? ಚೆಂಡಿನ ಜೊತೆಗೆ ದಿಕ್ಕನ್ನು ಬದಲಾಯಿಸಲು ನಮ್ಗೆ ಏನು ಬೇಕು? ಅಲ್ಲಿ ಗುಣ ನೋಡಿದ್ದೀವಲ್ಲ, ಸ್ಟ್ರೆಂತ್ ಎಂಡ್ಯೂರೆನ್ಸು ಮತ್ತು ವೇಗ, ಮೈಮಣೆತ ಇವೆಲ್ಲ ನೋಡಿದ್ದೀವಲ್ಲ. ಇಲ್ಲಿ ಯಾವ್ದು ಬರ್ತದೆ ಅಂದರೆ ಮೈಮಣೆತ ಬರ್ತೈತೆ. ಸರಿ, ಅದು ಮೈಮಣೆತ ಅಲ್ಲ, ಇದು ಎಜಿಲಿಟಿ ಬರ್ತೈತೆ, ಅಂದರೆ ಚಪಲತೆ ಬರ್ತೈತೆ. ಇಲ್ಲಿ ಚೆಂಡನ್ನು ಸಮರ್ಪಕವಾಗಿ ಪಾಸ್ ನೀಡಲು ಹಾಗೂ ಗೋಲುಗಳನ್ನು ಗಳಿಸಲು ಡ್ಯಾಶ್ ಬೇಕಾಗ್ತೈತೆ. ಇಲ್ಲಿ ವೇಗ ಅವಶ್ಯಕವಾಗಿ, ನಿಖರತೆ ಅವಶ್ಯಕವಾಗಿ ಬೇಕಾಗ್ತೈತೆ. ನಿಖರವಾಗಿದ್ದರೆ ನಾವು ಏನು ಮಾಡ್ಬೋದು? ನಿಖರತೆ ಇದ್ದರೆ ಡೈರೆಕ್ಟಾಗಿ ಗೋಲು ಮಾಡ್ಬೋದು. ಹಾಕಿ ಆಟಗಾರನಿಗೆ ಆಟದಲ್ಲಿ ಉತ್ತಮವಾದ ಡ್ಯಾಶ್ ವೇಗ ಅವಶ್ಯಕವಾಗಿರ್ತೈತೆ. ಅಂದರೆ ಇಲ್ಲಿ ಪ್ರತಿಕ್ರಿಯೆ ವೇಗ ಏನಾಗಿರ್ತದೆ? ಅವಶ್ಯಕವಾಗಿರ್ತೈತೆ. ಈ ಕೆಳಗಿನ 4 ಉತ್ತರಗಳಿಗೆ ಒಂದು ಉತ್ತರವನ್ನು ಆರಿಸಿ ತುಂಬಬೇಕು ನಾವು. ಹಾಕಿ ಆಟದಲ್ಲಿ ಎಷ್ಟು ಜನ ಆಟಗಾರರು ಇರ್ತಾರೆ ಅಂದರೆ ಟೋಟಲಾಗಿ 16 ಜನ ಆಟಗಾರರು ಇರ್ತಾರೆ. ಚೆಂಡನ್ನು ನಿಯಂತ್ರಣದಲ್ಲಿಡಲು ಕಣ್ಣು, ಕೈ ಮತ್ತು ಕಾಲುಗಳ ಡ್ಯಾಶ್ ಅವಶ್ಯಕ. ಏನು ಬೇಕು ನಮಗಲ್ಲಿ? ಸಂಯೋಜನೆ ಬೇಕು. ಕಣ್ಣು ಎಲ್ಲದರಲ್ಲೂ ಒಂದು ಕೋಆರ್ಡಿನೇಷನಲ್ಲಿ ಇರಬೇಕಾಗುತ್ತೆ. ಚೆಂಡನ್ನು ಎಡಕ್ಕೆ ಬಲಕ್ಕೆ ಹೊಡೆಯುತ್ತಾ ಸ್ಟಿಕ್ ಹಿಡಿತದಲ್ಲಿಟ್ಟುಕೊಳ್ಳುವುದು ನಾವೇನಂತೀವಿ? ಯಾವಾಗ ಮಾಡ್ಬೋದು ಅಂದರೆ ಡ್ರಿಬಲ್ ಮಾಡುತ್ತಾ ಇವೆಲ್ಲ ಸ್ಕಿಲ್ಗಳನ್ನು ಮಾಡ್ಬೋದು. ಡ್ರಿಬ್ಲಿಂಗ್ ಮಾಡ್ಕೊತಾ ಹಿಟ್ಟು, ಕ್ಲಿಕ್ಕು, ಸ್ಕೂಪು ಇವೆಲ್ಲನೂ ಮಾಡ್ಬೋದು. ಇಲ್ಲಿ ಡ್ರಿಬಲ್ ಹಾಕಬೇಕು. ಎ ಪಟ್ಟಿಯೊಂದಿಗೆ ಬಿ ಪಟ್ಟಿಯಲ್ಲಿನ ಇಸ್ವಿಗಳನ್ನು ಹೊಂದಿಸಿ. ವಿಶ್ವಕಪ್ ಯಾವಾಗ ನಡೀತು? ಪುರುಷರ ಒಲಿಂಪಿಕ್ಸ್, ಮಹಿಳೆಯರ ಚಾಂಪಿಯನ್ಸ್ ಟ್ರೋಫಿ, ಸುಲ್ತಾನ್ ಅಗ್ನ್ಯಾನ್ ಶಾ ಟ್ರೋಫಿ. ಹಾಕಿ ವಿಶ್ವಕಪ್ ಯಾವಾಗ ನಡೀತೈತೆ? 1971. ಪುರುಷರ ಒಲಿಂಪಿಕ್ಸ್ 1908 ಲಂಡನ್ ಒಲಿಂಪಿಕ್ಸು. ಮಹಿಳೆಯರ ಚಾಂಪಿಯನ್ ಟ್ರೋಫಿ ಸುಲ್ತಾನ್ ಅಗ್ನ್ಯಾನ್ ಶಾ, ಇದು 1983. ಇದು ಮಹಿಳೆಯರ ಚಾಂಪಿಯನ್ ಟ್ರೋಫಿ. ಮಹಿಳೆಯರು ಯಾವಾಗ ಚಾಂಪಿಯನ್ ಆದರೂ ನೋಡೋಣ. ಇಲ್ಲಿದೆ ನೋಡಿರಿ, 1989ರಲ್ಲಿ ಮಹಿಳೆಯರ ಹಾಕಿ ವಿಶ್ವಕಪ್ ಏನಾಯಿತು? ಪ್ರಾರಂಭಗೊಂಡಿತು. ನೋಡಿರಿ, 1989. ಸರಿ ನೋಡಿರಿ, ವಿಶ್ವಕಪ್ ಎಷ್ಟು? 1971. ಪುರುಷರ ಒಲಿಂಪಿಕ್ಸು 1908. ಅಗ್ನ್ಯಾನ್ ಶಾ ಟ್ರೋಫಿ 1983. ಇಷ್ಟು ಹೊಂದಿಸಿ ಬರೆಯವಾಯಿತು. ಈಗ ಪ್ರಶ್ನೆಗಳು ಉತ್ತರಿಸಿ. ಹಾಕಿ ಆಟದಲ್ಲಿನ ತಂತ್ರಗಳನ್ನು ವಿವರಿಸಿ. ತಂತ್ರಗಳು ನೋಡಿದವರು ಆ ತಂತ್ರಗಳು ಬರೀಬೇಕಿಲ್ಲಿ. ಹಾಕಿ ಆಟದಲ್ಲಿ ವೇಗದ ಅವಶ್ಯಕತೆ ಮತ್ತು ಚಪಲತೆ ಕುರಿತು ಬರೀಬೇಕು. ಅದ್ರ ಬಗ್ಗೆನೂ ಇದೆ, ನೋಡ್ಕೊಂಡು ಬರೀರಿ. ಹಾಕಿ ಆಟದಲ್ಲಿ ನಿಖರತೆ ಮತ್ತು ಕಷ್ಟ ಸಹಿಷ್ಣುತೆ ಕುರಿತು ಬರೀರಿ. ಹಾಕಿ ಆಟಗಾರನಿಗೆ ಇರಬೇಕಾದ ಗುಣಲಕ್ಷಣಗಳೇನು ಅವನು ಕೂಡ ಎಲ್ಲ ಇದಾವೆ ಬರೀರಿ. ನಿಖರತೆ, ಚಪಲತೆ, ಕಷ್ಟ ಸಹಿಷ್ಣುತೆ ಇವೆಲ್ಲನೂ ಬರೀಬೇಕು. ಇದೊಂದು ಏನಿದೆ ಪ್ರಾಜೆಕ್ಟ್ ಇದೆ. ಇದು ಮಕ್ಕಳಿಗೆ 9ನೇ ತರಗತಿ ಮಕ್ಕಳಿಗೆ ಕೊಟ್ಟಿದ್ದಾರೆ. ಇವಾಗ ಇದು ಏನಿದೆ ಪ್ರಾಯೋಗಿಕ ಇದೆ. ಈಗೇನು ಮಾಡಿದ್ವಿ ನಾವು? ತಾತ್ವಿಕ ವಿಭಾಗ ನೋಡಿದ್ವಿ. ಇದು ಪ್ರಾಯೋಗಿಕ ವಿಭಾಗದಿದೆ. ಪ್ರಾಯೋಗಿಕ ವಿಭಾಗದ ಕೂಡ ನಾನು ಏನು ಮಾಡ್ತೀನಿ ಇದರಲ್ಲೇ ಸೇರಿಸಿ ನೋಡೋಣ. ಇದರಲ್ಲಿ ನಾವೇನು ತಿಳ್ಕೊತೀವಿ ನೋಡಿರಿ. ನೇರ ಹೊಡೆತ ಅಂದ್ರೇನು, ಸ್ಕೂಪ್ ಅಂದ್ರೇನು, ಏರಿಯಲ್ ಸ್ಟಾಪ್ ಅಂದ್ರೇನು, ಡಾಡ್ಜಿಂಗ್ ಮತ್ತು ಕರ್ಣರೇಖೆಯ ಪಾಸ್, ಗೋಲ್ ಕೀಪರ್ನ ನಿಲುವು, ಇದ್ರ ಬಗ್ಗೆ ನೋಡ್ಕೊಳ್ಳೋಣ. ಹಾಕಿ ಆಟವು ಪ್ರಸ್ತುತ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರಸಿದ್ಧಿ ಹಾಗೂ ಕುತೂಹಲಕಾರಿಯಾದಂಥ ಒಂದು ಗೇಮ್ಸ್ ಆಗಿರ್ತದೆ. ಇದು ಭಾರತದಾದ್ಯಂತ ತನ್ನದೇ ಆದ ಮಹತ್ವವನ್ನು ಇದು ಪಡೆದುಕೊಂಡಿದೆ. ಈ ಆಟದಿಂದ ವಿದ್ಯಾರ್ಥಿಗಳಲ್ಲಿ ದೈಹಿಕ ಕೌಶಲ್ಯಗಳನ್ನು ಅಭ್ಯಾಸ ಮಾಡುವುದರ ಮೂಲಕ ತಮ್ಮ ದೈಹಿಕ ಸಾಮರ್ಥ್ಯ ಏನು ಮಾಡ್ಬೋದು, ಇಲ್ಲಿ ನಾವು ವೃದ್ಧಿ ಮಾಡ್ಕೊಳ್ಬೋದು. ಈಗ ನೇರ ಹೊಡೆತ ಅದು ಹೆಂಗೆ ಮಾಡಬೇಕು ಸ್ಕಿಲ್ ಅಂತೇಳಿ ನೋಡಿರಿ. ಹಿಡಿತ ಹೇಗೆ ಹಿಡ್ಕೋಬೇಕಂದ್ರೆ ಕೈಗಳನ್ನು ಜೋಡಿಸಿ
ಕೈಗಳನ್ನು ಜೋಡಿಸಿ ಸ್ಟಿಕ್ಕಿನ ತುದಿಯಿಂದ 2-3 ಇಂಚು ಕೆಳಗೆ ಹಿಡಿಬೇಕು. ಇದಕ್ಕೆ ಕ್ಲೋಸ್ಡ್ ಗ್ರಿಪ್ಪು, ಓಪನ್ ಗ್ರಿಪ್ ನೀವು ನೋಡಿದ್ದೀವಲ್ಲ 8ನೇ ಕ್ಲಾಸಲ್ಲಿ, ಈ ರೀತಿ ಕ್ಲೋಸ್ ಗ್ರಿಪ್ ಮಾಡಿ ಹಿಡಿಬೇಕು. ಚೆಂಡಿನ ಸ್ಥಿತಿ ಹೆಂಗಿರಬೇಕಂದ್ರೆ ಚೆಂಡನ್ನು 9ರಿಂದ 12 ಇಂಚು ದೂರ ಎಡಗಾಲಿನ ನೇರಕ್ಕೆ ಇಡಬೇಕು. ಚೆಂಡಲ್ಲಿ ಇಡಬೇಕು 9ರಿಂದ 12 ಇಂಚು ದೂರದಲ್ಲಿ ಎಡಗಾಲಿನ ನೇರಕ್ಕೆ ಇಡಬೇಕು. ದೇಹವನ್ನು ಬಲಗಡೆ ಕಾಲು ಭಾಗ ತಿರುಗಿಸಿ ಎಡಭುಜವು ಗುರಿಯ ಕಡೆಗಿರಬೇಕು. ಎಡಗಾಲು ಮುಂದೆ ಇದ್ದು ಅದರ ತುದಿ ಗುರಿಗೆ ಲಂಬಕೋನವಾಗಿ ಇಡಬೇಕು. ಇಲ್ಲಿ ಬಲಗಾಲ ಮೇಲೆ ನಿಲ್ಲಲು ಹಿಂದಕ್ಕೆ ಎಡಗಾಲಿನ ಕರ್ಣವಾಗಿ ಮೊಣಕಾಲು ಸ್ವಲ್ಪ ಬಾಗಿಸಿ ತುದಿಗಾಲಿನಲ್ಲಿರಬೇಕು. ಶರೀರವು ಚೆಂಡಿನ ಮೇಲೆ ಬಾಗಿರಬೇಕು. ಒಂದು ವೇಳೆ ಈ ಥರ ನಮಗೆ ಇದು ಪ್ರಾಕ್ಟಿಕಲ್ ಯೂಸ್ ಆಗುತ್ತೆ. ಆದರೆ ಒಂದು ವೇಳೆ ನಮ್ಮ ಇದು ರೈಟಿಂಗ್ ಇಟ್ಟಿದ್ರೆ ಇವೆಲ್ಲ ಸ್ಕಿಲ್ಗಳ ಬಗ್ಗೆ ನಮಗೆ ಕೇಳ್ತಾರೆ ಒಂದೊಂದಾಗಿ. ನೇರ ಹೊಡೆತ ಅಂದರೆ ಏನು ಅಂತೇಳಿ ಈ ರೀತಿ ಕೇಳ್ತಾರೆ. ಎಲ್ಲರೂ ಇದು ರೈಟಿಂಗ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಅದರ ರೈಟಿಂಗ್ ನೋಡೋಣ ಇನ್ನೂ ಏನಾಗುತ್ತೆ, ತೆಗಿತಾರೆ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ತೆಗೆದ್ರೆ ಅದೇನು ಮಾಡೋದು ಅವಶ್ಯಕತೆ ಇರೋದಿಲ್ಲ. ಹಾಗಾಗಿ ಯಾವುದಕ್ಕೂ ನೋಡಿಕೊಂಡು ಆಮೇಲೆ ಅದನ್ನು ಮಾಡ್ಕೊಳ್ಳೋಣ. ಈಗ ನಿರ್ವಹಣೆ ನೋಡಿರಿ. ಸ್ಟಿಕ್ಕನ್ನು ಹಿಂದಕ್ಕೆ ಅದರ ಮೇಲೆ ಭುಜದಷ್ಟು ಮೇಲಕ್ಕೆತ್ತಬೇಕು. ನಿರ್ವಹಣೆ ಸ್ಟಿಕ್ ಹೆಂಗೆ ನಿರ್ವಹಣೆ ಮಾಡಬೇಕಂದ್ರೆ ಹಿಂದಕ್ಕೆ ಅದರ ಮೇಲೆ ಭುಜದಷ್ಟು ಮೇಲಕ್ಕೆತ್ತಬೇಕು. ಸ್ಟಿಕ್ಕನ್ನು ಗಡಿಯಾರದ ಲೋಲಕ ತಿರುಗಿದ ಹಾಗೆ ಮುಂದಕ್ಕೆ ಬೀಸುತ್ತಾ ಚೆಂಡಿನ ಮಧ್ಯಭಾಗವನ್ನು ಸ್ಟಿಕ್ಕಿನ ಆಡುವ ಬದಿಯ ಮಧ್ಯಭಾಗದಿಂದ ಹೊಡಿಬೇಕು. ಈ ರೀತಿ ಮಾಡ್ತಿದ್ರಲ್ಲಿ ಕೇಳ್ತೀವಿ ನೇರ ಹೊಡೆತ ಅಂತೇಳಿ ಕರಿತೀವಿ. ಇದು ಸ್ಟೆಪ್ 1, ಇದು ಸ್ಟೆಪ್ 2, ಇದು ಸ್ಟೆಪ್ 3. ಈ ರೀತಿ ಆಮೇಲೆ ಅಂತ್ಯನುಗತ. ಹೀಗೆ ಹೊಡೆದಾದ ನಂತರ ಸ್ಟಿಕ್ಕನ್ನು ಚೆಂಡು ಹೋದ ದಿಕ್ಕಿನಲ್ಲಿಯೇ ಚಾಚಬೇಕು. ಚೆಂಡಿನ ಸಂಪರ್ಕವನ್ನು ಮಾಡುವಾಗ ದೇಹದ ಭಾರವನ್ನು ಎಡಗಾಲಿಗೆ ವರ್ಗಾಯಿಸಬೇಕು. ಇದಕ್ಕೇನಂತೀವಿ ಅಂತ್ಯನುಗತ ಅಂಥೇಳಿ ಕರಿತೀವಿ. ಇಷ್ಟೆಲ್ಲ ಮಾಡಿದ್ರೆ ಏನಾಗುತ್ತೆ, ಅಲ್ಲಿ ನೇರ ಹೊಡೆತ ಆಗ್ತದೆ. ಈಗ ಸ್ಕೂಪ್ ಅಂದರೆ ಏನು, ಚೆಂಡನ್ನು ಮೇಲಕ್ಕೆ ಚಿಮ್ಮುವುದು, ಏನಂತೀವಿ ಸ್ಕೂಪ್ ಅಂತೀವಿ. ಇಲ್ಲಿ ಹೆಂಗೆ ಮಾಡಬೇಕು, ಸ್ಕೂಪ್ ಹೆಂಗೆ ಮಾಡಿಸ್ಬೇಕಂದ್ರೆ ನೋಡಿರಿ, ಹಿಡಿತ ಹಿಡಬೇಕು. 2 ಕೈಗಳನ್ನು ತೆರೆದ ಹಿಡಿತ. ಇಲ್ಲಿ ಅಲ್ಲಿ ಕ್ಲೋಸ್ ನೋಡಿದ್ವಿ. ಈಗ ತೆರೆದ ಎಡಗೈ ಸ್ಟಿಕ್ಕಿನ ತುದಿಯಲ್ಲಿ ಮತ್ತು ಬಲಗೈ ಸ್ಟಿಕ್ಕಿನ ಮಧ್ಯಕ್ಕೆ ಇರ್ತೈತಿ. ಚೆಂಡಿನ ಸ್ಥಿತಿ ಇಲ್ಲಿ ಕೂಡ 9ರಿಂದ 12 ಇಂಚು ದೂರ ಎಡಗಲಿನ ನೇರಕ್ಕೆ ಇಡಬೇಕಿಲ್ಲ. ದೇಹವನ್ನು ಬಲಗಡೆಗೆ ಕಾಲು ಭಾಗ ತಿರುಗಿಸಿ ಎಡ ಭುಜ ಗುರಿಯ ಕಡೆ ಇಡಬೇಕು. ಎಡಗಾಲು ಮುಂದೆ ಇದ್ದು ಅದರ ತುದಿ ಗುರಿಗೆ ಲಂಬ ಕೋನವಾಗಿ ಇರಬೇಕು. ಬಲಗಾಲು ಹಿಂದಕ್ಕೆ ಎಡಗಾಲಿನ ಕರ್ಣವಾಗಿ ತುದಿಗಾಲಿನಲ್ಲಿರಬೇಕು. ಮೊಣಕಾಲುಗಳನ್ನು ಸ್ವಲ್ಪ ಬಾಗಿಸಿರಬೇಕು. ಶರೀರವು ಮುಂದಕ್ಕೆ ಬಾಗಿರಬೇಕಿದೆ. ದೇಹದ ಭಾರ ಬಲಗಾಲಿನ ಮೇಲಿರಬೇಕು. ನಿರ್ವಹಣೆ ಹೆಂಗೆ ಮಾಡಬೇಕು ಅಂದರೆ ಸ್ಟಿಕ್ನ ಆಡುವ ತುದಿಯ ಅಂಚನ್ನು ಚೆಂಡಿನ ಕೆಳಗೆ ಇಡಬೇಕು. ದೇಹವನ್ನು ಹಿಂದಕ್ಕೆ ಬಾಗಿಸಿ ದೇಹದ ಭಾರವು ಎಡಗಾಲಿಗೆ ಬರುತ್ತಿದ್ದಂತೆ ಮುಂಗೈ ಸಹಾಯದಿಂದ ರಭಸವಾಗಿ ಹೊಡೆಯಲು ಚಿಮ್ಮಬೇಕು. ಇವೆಲ್ಲ ನಮಗೆ ಪ್ರಾಕ್ಟಿಕಲ್ ಮಾಡೋಕ್ಕೆ ಯೂಸ್ ಆಗ್ತವೆ. ಆದರೆ ಒಲ್ಲು ಒಂದ್ಸಲ ನೋಡ್ಕೊಳ್ಳೇಬೇಕಾದ್ರೆ ಏನಾದರೂ ಪಾಯಿಂಟ್ ಸಿಗ್ತಾವೆ ಅಂತೇಳಿ ಮಾಡ್ತಾಯಿದ್ದೀನಿ. ಅಂತ್ಯಾನುಗತ. ಹೇಗೆ ಅಂತ್ಯಾನುಗತ ಮಾಡಬೇಕಂದ್ರೆ ರಭಸದಿಂದ ಚೆಂಡನ್ನು ಚಿಮ್ಮಿಸಿದ ನಂತರ ಹಿಂದಿನ ಕಾಲನ್ನು ಮುಂದೆ ತರುವುದು. ಕ್ರಮೇಣ ದೇಹವನ್ನು ನೇರ ಮಾಡಬೇಕು. ಈ ರೀತಿ ಮಾಡಬೇಕು ನೋಡಿರಿ. ಇದನ್ನು ಸ್ಟೆಪ್ 1, ಈ ರೀತಿ ಸ್ಟೆಪ್ 2, ಇದು 3. ಈಗ ಏರಿಯಲ್ ಸ್ಟಾಪ್. ಮೇಲಿನಿಂದ ಬರುವ ಚೆಂಡನ್ನು ತಡೆಯುವುದು. ಹಿಡಿತ. 2 ಕೈ ತೆರೆದ ಹಿಡಿತ ಬರುವ ಚೆಂಡಿನ ಎತ್ತರಕ್ಕೆ ತಕ್ಕಂತೆ ಸ್ಟಿಕ್ಕಿನ ತಲೆಯು ಸೊಂಟ ಮತ್ತು ಮೊಣಕಾಲಿನ ಮಧ್ಯದ ಎತ್ತರದಲ್ಲಿ ಎತ್ತಿ ಹಿಡಿಬೇಕು. ನಿಲುವು. ದೇಹವು ಬರುವ ಚೆಂಡಿಗೆ ನೇರವಾಗಿ ಇದ್ದು ಕಾಲುಗಳನ್ನು ಸ್ವಲ್ಪ ಅಗಲ ಮಾಡಿ ದೇಹವು ಸಮತಲದಲ್ಲಿ ಇರಬೇಕಿಲ್ಲಿ. ದೃಷ್ಟಿಯು ಗಾಳಿಯಲ್ಲಿ ಬರುವ ಚೆಂಡಿನ ಮೇಲೆ ಇರಬೇಕಿಲ್ಲಿ. ನಿರ್ವಹಣೆ ಹೆಂಗೆ ಮಾಡಬೇಕು, ಚೆಂಡು ಬಂದ ಮೇಲೆ ನಾವು ಹೆಂಗೆ ಅದು ಕಂಟ್ರೋಲ್ ಮಾಡಬೇಕಂದ್ರೆ ಚೆಂಡನ್ನು ಸೊಂಟ ಅಥವಾ ಅದರ ಕೆಳಗಿನ ಮಟ್ಟದಲ್ಲಿ ಹೊಡೆಯಲು ದೇಹವು ಚೆಂಡು ಬರುವ ದಿಕ್ಕಿನಲ್ಲಿ ನೇರವಾಗಿ ಬರಬೇಕು. ಚೆಂಡನ್ನು ತಡೆಯುವ ಸಮಯದಲ್ಲಿ ಸ್ಟಿಕ್ಕಿನಿಂದ ಚೆಂಡಿನ ರಭಸವನ್ನು ಕಡಿಮೆಗೊಳಿಸಿ ಪಾದದ ಮುಂದೆ ಬೀಳಿಸಬೇಕು. ಅಕಸ್ಮಾತ್ತಾಗಿ ಚೆಂಡು ಗ್ರಹಿಸಿದ್ದಕ್ಕಿಂತಲೂ ಹೆಚ್ಚು ಎತ್ತರಕ್ಕೆ ಬಂದರೆ ಸ್ಟಿಕ್ಕನ್ನು ಭುಜದ ಮೇಲೆ ಕೊಂಡೊಯ್ಯದೆ ಚಿತ್ರದಲ್ಲಿ ತೋರಿಸಿದಂತೆ ಅಡ್ಡವಾಗಿ ಹಿಡಿದು ಚೆಂಡನ್ನು ತಡಿಬೇಕು. ಈ ರೀತಿ ಚೆಂಡನ್ನು ತಡಿಬೇಕು. ಇವೆಲ್ಲ ಸ್ಕಿಲ್ಗಳು ತೋರಿಸಿದ್ರಲ್ಲಿ ನೀವು ಓದೋಕ್ಕಿಂತ ಚಿತ್ರಗಳನ್ನು ನೋಡಿಕೊಂಡ್ರೆ ನಿಮ್ಗೆ ಅರ್ಥ ಆಗ್ತೈತೆ. ಈಗ ನಿರ್ವಹಣೆ ಹೆಂಗೆ ಮಾಡಬೇಕು, ಇದಾಯಿತು ನಿರ್ವಹಣೆ. ಈಗ ಅಂತ ಹೆಂಗೆ ಕೊನೆ ಮಾಡಬೇಕು ಅಂದರೆ ಚೆಂಡನ್ನು ತಡೆದ ನಂತರ ಎಡಗೈಯಲ್ಲಿರುವಂಥ ಸ್ಟಿಕ್ಕನ್ನು ಕೆಳಗಡೆ ತರಬೇಕು. ಈ ರೀತಿ ಮಾಡಬೇಕು. ಇದಕ್ಕೆ ಏನಂತೀವಿ ಏರಿಯಲ್ ಸ್ಟಾಪ್ ಅಂಥೇಳಿ ಕರಿತೀವಿ.
ಈಗ ಡಾಡ್ಜಿಂಗ್ ಅಂದರೆ ಡಯಾಗ್ನಲ್ ಪಾಸ್ ಯಾವ ರೀತಿ ಮಾಡಬೇಕಂತ ಹೇಳ್ರಿ. ಚೆಂಡನ್ನು ಎದುರಾಳಿಯಿಂದ ತಪ್ಪಿಸಿ ತಮ್ಮ ತಂಡದವರಿಗೆ ಚೆಂಡನ್ನು ನೀಡೋದಕ್ಕೆ ಅಂತೀವಿ ಪಾಸ್ ಅಂತೇಳಿ ಕರಿತೀವಿ. ಪಾಸ್ ನೀಡುವ ತಂತ್ರಗಾರಿಕೆಯಲ್ಲಿ ಕರ್ಣರೇಖೆಯ ಪಾಸ್ ಒಂದು ವಿಧವಾಗಿ ಇಲ್ಲಿ ನಾವು ನೋಡ್ತೀವಿ. ಈ ಪ್ರಕಾರದ ಪಾಸ್ ನೀಡುವ ಕೌಶಲ್ಯದಲ್ಲಿ ಎ ಚೆಂಡನ್ನು ತನ್ನ ಬಲಬದಿಯಿಂದ ಬಿನ ಎಡಬದಿಯ ಚೆಂಡನ್ನು ಕಳಿಸ್ತಾನೆ. ಎ ತಂಡದವನು ಏನು ಮಾಡ್ತಾನೆ, ಬಿಗೆ ಬಲಬದಿಗೆ ಚೆಂಡನ್ನು ಕಳಿಸ್ತಾನೆ. ಬಿ ಚೆಂಡನ್ನು ಸ್ವೀಕರಿಸಿ ತನ್ನ ಎಡಬದಿಯಿಂದ ಎ ತಂಡದಕ್ಕೆ ಮತ್ತೆ ಏನು ಮಾಡ್ತಾನೆ, ಕಳಿಸ್ತಾನೆ. 2.4ರಲ್ಲಿ ತೋರಿಸಿರುವಂತೆ ಈ ಕೌಶಲ್ಯವನ್ನು ಹೆಚ್ಚು ಅಭ್ಯಾಸ ಮಾಡಿದಲ್ಲಿ ಪಂದ್ಯದ ಸಮಯದಲ್ಲಿ ಎದುರಾಳಿಯನ್ನು ನಾವು ಸೋಲಿಸಲು ಹೆಚ್ಚು ಉಪಯುಕ್ತ ಆಗುತ್ತೆ. ಈ ರೀತಿ ಮಾಡೋದು, ಅವನಿಗೆ ಇವಾಗ ಕಳಿಸೋದು, ಇವನಿಗೆ ಕಳಿಸೋದು, ಇವಾಗ ಕಳಿಸಿಲ್ಲ ಹೋಗಿರ್ತಾನೆ, ಇವಾಗ ಕಳಿಸಿಲ್ಲ ಹೋಗಿರ್ತಾನೆ, ಈ ರೀತಿ ಮಾಡೋದ್ರ ಮೂಲಕ ಪ್ರಾಕ್ಟೀಸ್ ಮಾಡ್ತಾರೆ. ಎ ಚೆಂಡನ್ನು ಕಳಿಸಿದ ನಂತರ ಮುಂದಕ್ಕೆ ಓಡಿ ಬಿ ಕೊಡುವ ಕರ್ಣರೇಖೆಯ ಪಾಸನ್ನು ತನ್ನ ಕಡೆಗೆ ಎಳೆಯುತ್ತಾನೆ. ಈ ಇಬ್ಬರ ಆಟಗಾರರ ಮಧ್ಯೆ 10-15 ಮೀಟರ್ ಅಂತರ ಇರಬೇಕಾಗುತ್ತೆ. ಇವ ಇಲ್ಲಿ ಕಳಿಸಿದ ಮೇಲೆ ಓಡೋಗಿ ಇಲ್ಲಿ ನಿಂತ್ಕೋಬೇಕು, ಮತ್ತು ಇವ ಇಲ್ಲಿ ಕಳಿಸಿದ ಮೇಲೆ ಇಲ್ಲೂ ಓಡೋಗಿ ಇಲ್ಲಿ ನಿಂತ್ಕೋಬೇಕು. ಈ ರೀತಿ ಪ್ರಾಕ್ಟೀಸ್ ಮಾಡಬೇಕು. ಈಗ ಗೋಲ್ ಕೀಪರ್ನ ಹೆಂಗಿರ್ತದೆ ಈ ರೀತಿ ನಿಲುವಿರ್ತೈತೆ. ಗೋಲ್ ಕೀಪರ್ನ ಮೊಣಕಾಲು ಸ್ವಲ್ಪ ಬಾಗಿರ್ತೈತೆ, ದೇಹ ನೇರವಾಗಿರಬೇಕು, ಎಡಗೈ ಅಂಗೈ ತೆರೆದಿರಬೇಕು, ಬಲಗೈ ಹಾಕಿ ಸ್ಟಿಕ್ ಹಿಡಿದಿರಬೇಕು. ಬಲಗೈಯಲ್ಲಿ ಹಾಕಿ ಸ್ಟಿಕ್ಕು ಹಿಡಿದಿರಬೇಕು. ಅವನು ಹಿಡಿದಿದ್ದಾನೆ, ಅವನು ಹಾಕಿ ಸ್ಟಿಕ್ ಇದೆ ನೋಡಿರಿ. ದೃಷ್ಟಿಯು ತೀಕ್ಷ್ಣವಾಗಿರಬೇಕು. ಚೆಂಡು ಬರುವ ಕಡೆಗೆ ಅವನಿಗೆ ಏನಿರಬೇಕು, ವೀಕ್ಷಣೆ ಮಾಡ್ತಾ ಇರಬೇಕು. ಮೊಣಕೈಗಳನ್ನು ಸ್ವಲ್ಪ ಬಾಗಿಸಬೇಕು. ಈ ಚಿತ್ರದಲ್ಲಿರುವಂತೆ ಮಾಡಬೇಕು. ಇಷ್ಟೇನಾಯಿತು, ಹಾಕಿ ಮುಗಿತು. ಮುಂದಿನ ತರಗತಿಯಲ್ಲಿ ಹಾಕಿಗೆ ಸಂಬಂಧಪಟ್ಟಂಥ 10ನೇ ತರಗತಿಯಲ್ಲಿ ಕೂಡ ಇದೆ, ಅದನ್ನು ಕೂಡ ನೋಡಿದ್ರೆ ಏನಾಗ್ತೈತೆ, ಅದು ಇಲ್ಲಿಗೆ ಹಾಕಿ ಕಂಪ್ಲೀಟ್ ಆಗ್ತೈತೆ. ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನು ವಾಚ್ ಮಾಡಿ, ಇಷ್ಟ ಆಗಿದ್ರೆ ಲೈಕ್ ಆ್ಯಂಡ್ ಶೇರ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.